ನೋಡಿರಿ ಇಷ್ಟೆಲ್ಲ ರೊಟ್ಟಿ ಮಾಡ್ಕೊಂಡ್ರಿ. ಇಷ್ಟು ರೊಟ್ಟಿ ಹಾಕಿನಿ. ಇಲ್ಲಿ ಬದ್ನೆಕಾಯಿ ಪಲ್ಯ ಮಾಡಕತ್ತೀನಿ. ಕರೆಂಟ್ ಹೋಗ್ಯದಪ್ಪ, ಕರೆಂಟ್ ಹೋಗ್ಯದ. ನೋಡಿರಿ ರೊಟ್ಟಿ ಹಂಚಿದ್ದೆ ಅದ. ಬದ್ನೆಕಾಯಿ ಪಲ್ಯ ಮಾಡಕತ್ತೀನಿ. ಇವತ್ತು ಸಂಡೇ, ಲಾಸ್ಟ್ ವಾರ ನಾನ್ ವೆಜ್ ತಿನ್ನೋದು ತೊಗೊಂಬ ಅನ್ನಕತ್ತಾರ್ರಿ. ಇವತ್ತು ಒಂದಿಷ್ಟು ಚಿಕನ್ ತಂದು ಮಾಡಿ ಕೊಟ್ಟು ಆಯಿತು. ಶ್ರಾವಣ ಮುಗಿಯೋ ತನಕ ಮಾಡೋಂಗಿಲ್ಲ ನೋಡ್ರಿ. ಜಾತ್ರೆ ಅದ ರೀ, ನಮ್ಮ ತವ್ರ ಮನೆ ಜಾತ್ರೆ ಇರ್ತದ್ರಿ. ಅಲ್ಲಿ ತನಕ ನಾನ್ ವೆಜ್ ಮಾಡೋಲ್ಲ ನೋಡ್ರಿ. ಬನ್ನಿ ಇವತ್ತು ನಾನು ಲಾಗ್ ಯಾವ ಥರ ಹೋಗುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೆಯಾಗಾರ್ರಿ. ಚಿಕನ್ ತಂದೆಲ್ಲ ಮಾಡಿ ಅವ್ರಿಗೆ ಇವತ್ತು ಊಟಕ್ಕೆ ಕೊಟ್ಟು ಎಲ್ಲ ಮನೆ ಅದು ಕ್ಲೀನಿಂಗು ಅದು ಮಾಡ್ಕೋಬೇಕು ರೀ. ಶ್ರಾವಣ ಇನ್ನೇ ಸ್ಟಾರ್ಟ್ ಅಲ್ಲ. ಎಲ್ಲನೂ ಇವತ್ತು ಲಾಸ್ಟ್ ಮಾಡಿಕೊಟ್ಟು ಎಲ್ಲನೂ ಬಾಂಡೆ ಅದೆಲ್ಲ ತೊಳ್ಕೊಬೇಕು ರೀ. ಹಾಸಿಗೆ ಬಾಂಡೆ, ಮನೆ ಕ್ಲೀನಿಂಗು ಇವೆಲ್ಲನೂ ಮಾಡ್ಕೋಬೇಕು ನೋಡಿರಿ. ಈಗ ನಮ್ಮ ಮನೆಯವ್ರು ಅರ್ಜೆಂಟ್ ಊಟಕ್ಕೆ ಬೇಕು ರೀ. ಅದಕ್ಕೋಸ್ಕರ 4 ಬದ್ನೆಕಾಯಿ ಕಟ್ ಮಾಡಿ ಮಾಡಕತ್ತೀವಿ. ಇಷ್ಟು ತನಕ ಕರೆಂಟ್ ಹೋಗಿದ್ದೀವಿ ರೀ. ಇವಾಗ ಬಂದವ್ರಿ. ಮಸಾಲೆ ರುಬ್ಕೊಂಡಿನಿ. ಇನ್ನೇನು ಚಿಕನ್ ಮಾಡ್ಬೇಕು ನೋಡ್ರಿ. ಊಟ ಅದೆಲ್ಲ ಮುಗಿಸ್ಕೊಂಡೆ. ಬದ್ನೆಕಾಯಿ ಪಲ್ಯ ಮಾಡಿದ್ನೆಲ್ಲ ಊಟ ಮುಗಿಸ್ಕೊಂಡೇನಿ ರೀ. ಇವಾಗ ಮಸಾಲೆ ರುಬ್ಬೇನಿ ರೀ. ಚಿಕನ್ ಮಾಡ್ಕೋಬೇಕು. ಮಾಡಿ ಇಡ್ತೀನಿ ರೀ. ಅವರು ಊಟ ಮಾಡ್ಕೊತಾರೆ ರೀ. ಮತ್ತು ಇವಾಗ ವಾಷಿಂಗ್ ಮಿಷನ್ಗೆ ಬಟ್ಟೆ ಒಂದು ಹಾಕ್ಬೇಕು ರೀ. ಈಗ ಕರೆಂಟ್ ಬಂದವ. ಒಂದು ಎಷ್ಟೊತ್ತಿನ ತನ ಆಯ್ತು ಕರೆಂಟ್ ಹೋಗಿ. ಇವಾಗ ಬಂದವ್ರಿ. ಈಗೆಲ್ಲ ಮನೆ ಕ್ಲೀನಿಂಗ್ ಇದು ಮುಗಿಸಿದ ಮೇಲೆ ನಾಳೆಗೆ ನೋಡ್ರಿ ಎಲ್ಲ ಮನೆ ಜಾಡು ಅದೆಲ್ಲ ತಕ್ಕೊಂಡು ಬಾಂಡೆ ಹಾಸಿಗೆ ಅದೆಲ್ಲ ತೊಳೆದು ಎಲ್ಲನೂ ಗುರುವಾರನಷ್ಟರಲ್ಲಿ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ. ಇವಾಗ ಚಿಕನ್ ಬೇಯಿಸಿಟ್ಟಿನಿ. ಒಗ್ಗರಣೆ ಕೊಡ್ಬೇಕ್ರಿ. ಈಗ ಒಂದು 4 ತತ್ತಿ ತಂದಾರ್ರಿ. ಒಂದು 4 ತತ್ತಿ ಆಮ್ಲೆಟ್ ಹಾಕೋತಾರ ನೋಡ್ರಿ. ಇವೆಲ್ಲನೂ ನೀಟಾಗಿ ಎತ್ತಿಡ್ಬೇಕು. ಎತ್ತಿಟ್ಟು ಅಷ್ಟು ಬಾಂಡೆ ಅವ, ಅಷ್ಟು ಬಾಂಡೆ ತೊಳ್ಕೊಂಡು ಬರ್ಬೇಕು ರೀ. ಇವಾಗ ಪಟ ಮಾಡಿ ಇಡ್ತೀನಿ ರೀ. ಆಮೇಲೆ ಮುಂದಿನ ಕೆಲಸ ಮಾಡ್ಕೊತೀನಿ ರೀ. ಎಗ್ ಬಿರಿಯಾನಿ ನೋಡ್ರಿ. ಎಗ್ ಬಿರಿಯಾನಿ ಮಾಡೀವ್ರಿ. ಎಗ್ ರೈಸ್, ಮೊಟ್ಟೆ ಬಿರಿಯಾನಿ, ಚಿಕನ್ ಸಾಂಬಾರು ಮಾಡೀವಿ ನೋಡ್ರಿ. ಇವತ್ತು ಬುಧವಾರ ರೀ. ಆಯ್ತು ಇನ್ನೇನು ಮತ್ತು ಊಟ ಮಾಡಲ್ರಿ ಜಾಸ್ತಿ. ಈಗ ಶ್ರಾವಣ ಚಾಲು ಆಗ್ತದೆ. ಒಂದು 2 ಸಲ ಊಟ ಮಾಡ್ತೀವಿ ನೋಡ್ರಿ. ಮಾಡಿದ್ರೆ ಸಂಡೇ ಒಂದಿನ ಮಾಡ್ತೀನಿ ರೀ. ಇವತ್ತು ಬುಧವಾರ ಸಂಜೆ ಲಾಗ್ ನೋಡ್ರಿ. ಇದು ಇವಾಗ ಹಾಕ್ಕೊಟ್ಟೇನಿ ರೀ. ಊಟ ಮಾಡಕತ್ತಾರೆ ರೀ ಮೂವರು. ತುಂಬ ದಿನ ಆಗಿತ್ತು, ಹಾಗಾಗಿ ಮಾಡಿದ್ದಿಲ್ಲ ರೀ. ಅದಕ್ಕೋಸ್ಕರ ಇವತ್ತು ಮಾಡೀನಿ ರೀ. ಊಟ ಮಾಡಕತ್ತಾರೆ. ಲಾಸ್ಟ್ ದಿನ ಅಲ್ರಿ ಶ್ರಾವಣ. ಇನ್ನೇನು ಚಾಲು 1 ತಿಂಗಳ ತನಕ ಮುಟ್ಟೋದಿಲ್ಲ, ಏನಿಲ್ಲ ನೋಡ್ರಿ. ಖಾಲಿ ಆಯ್ತು. ಊಟ ಮುಗ್ದದ್ರಿ. ಮೊಬೈಲ್ ನೋಡ್ಕೊಂತ ಊಟ ಮಾಡಕತ್ತಾರೆ. ಹಾಯ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತ್ರಿವೇಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ನಡೀತಾ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪ್ರತಿಯೊಬ್ಬರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಮ್ಯಾಳ್ಗೆ ಮೇಲೆ ಬಟ್ಟೆ ಒಣಗಾಕೇನಿ ರೀ. ಹಾಗಾಗಿ ತೊಗೊಂಡು ಬರೋಕೆ ನಡೆದೀನಿ ನೋಡ್ರಿ. ಯಾಕಂದ್ರೆ ಮೋಡನೂ ಆಗ್ಯದ್ರಿ ನೋಡ್ರಿ. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಆಗಿಬಿಟ್ಟದ್ರಿ ಮೋಡ. ಅದಕ್ಕೋಸ್ಕರ ಮತ್ತು ಬಟ್ಟೆ ಹಸಿ ಅದು ಅಂದ್ರೆ ಆಯ್ತು ರೀ. ಅದಕ್ಕೆ ನೋಡಿ ತಗೊಂಡು ಹೋದ್ರೆ ಆಯ್ತು ಅಂತಂದು ಇವಾಗ ತೆಗಿಯೋಕೆ ಮ್ಯಾಲೆ ಬಂದು ನೋಡ್ರಿ. ಮ್ಯಾಳ್ಗೆ ಮೇಲೆ ಟೆರೇಸ್ ಮೇಲೆ ನೋಡಿದರೆ ಗೊತ್ತಾಗುತ್ತೆ ನಿಮಗೂ ಕೂಡ ಎಷ್ಟೊಂದು ಮೋಡ ಆಗಿದೆ ಅಂತಂದು. ಒಳಗಡೆ ಮನೆಗೆ ಆಗಿಬಿಡ್ತೀನಲ್ರಿ, ಹಾಗಾಗಿ ಗುರ್ತಾಗಲ್ಲ ಏನಿಲ್ಲ. ಅಮ್ಮನೂ ಕೂಡ ಮೆಣಸಿನ್ಕಾಯಿ ಹಾಕ್ಯಾರ್ರಿ ಮ್ಯಾಳ್ಗೆ ಮೇಲೆ.
ತಂದು ಒಣಗಾಕ್ಯಾರ ಅವರು ಕೂಡ ಬಿಸಿಲು ಸ್ವಲ್ಪ ಬಿಸಿಲಿತ್ತಲ್ಲ ಹಾಕ್ಯಾರಿ. ಇವಾಗ ನೋಡ್ರಿ ಬಾಂಡೆ ತೊಳ್ದೇವ್ರಿ. ಚಿಕನ್ ಸಾರು ಇಷ್ಟನ್ನ ಅದ ರಾತ್ರಿ ರೊಟ್ಟಿನೇ ಊಟ ಮಾಡೋದು. ಈಗ ಬಿಸಿ ಬಿಸಿ ಚಹಾ ಮಾಡ್ಕೊಡ್ತಾರ ನೋಡ್ರಿ. ಚಹಾ ಕುಡ್ದು ಮುಖ ತುಂಬ ಗುಳೆ ಆಗ್ಯಾವ. ನನ್ನ ಮಗ ಚಹಾ ಮಾಡಿಕೊಡು ಅನ್ನಕತ್ತಿದ್ದನ್ರಿ. ಹಂಗಾಗಿ ಊಟ ಮುಗಿಸ್ಕೊಂಡ್ರೆ ಈಗ ಮನೆ ಮುಂದ್ಗಡೆ ತಿರ್ಗಾಡಕತ್ತೀನಿ ನೋಡ್ರಿ. ಊಟ ಮಾಡಿದ ನಂತರ ಒಂದು ಸ್ವಲ್ಪ ತಿರ್ಗಾಡಿದ್ರೆ ಜೀರ್ಣ ಆಗ್ತದ್ರಿ, ಇಲ್ಲಾಂದ್ರೆ ಉಳಿತೀಗ ಅದು ಬಂದುಬಿಡುತ್ತೆ ರೀ. ಹಾಗಾಗಿ ಸ್ವಲ್ಪ ಊಟ ಮಾಡಿಕೊಂಡು ಓಡಾಡಕತ್ತೀನಿ ನೋಡ್ರಿ. ಮನೆ ಮುಂದೆ ಸ್ವಲ್ಪ ವಾಕ್ ಮಾಡ್ದಂಗೆ ಮಾಡಕತ್ತೀನಿ ರೀ ಮನೆ ಮುಂದೆ. ಮುಗಿಸ್ಕೊಂಡು ಇವತ್ತಿನ ವಿಡಿಯೋ ಈ ಥರ ಇತ್ತು ನೋಡಿ ಫ್ರೆಂಡ್ಸ್. ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾಯಿರಿ. ಇವಾಗ ನನ್ನ ಮಗ ಕಸ ಹುಡುಗಿ ಹಾಸಕತ್ತಾನ ರೀ. ಈಗ ಟೈಮಿಂಗ್ ಆಗಿದ್ರೆ ಅವನು ಬೇಗ ಮನ್ಕೊ ಅಂತ ಹೇಳಿದ್ರಿ ನಮ್ಮ ಮನೆಯವರು. ಹಂಗಾಗಿ ಹಾಸಿಗೆ ಹಾಸಕತ್ತಾನ ರೀ ಮಕ್ಕೋಕೆ. ನಾನು ಕೂಡ ಸ್ವಲ್ಪ ಅಡುಗೆ ಮನೆ ಕೆಲಸ ಇತ್ತು ಬಂದೇನಿ ರೀ. ಕ್ಲೀನ್ ಮಾಡಿಕೊಂಡು ಒಂದಿಷ್ಟು ಕಡಲೆಕಾಳು ನೆನೆಯೋಕೆ ಇಟ್ಟಿದ್ದೀನಿ ರೀ. ಅವು ಇವಾಗ ಬೆಳಗ್ಗೆ ಎದ್ದ ಕೂಡಲೇ ಕುದ್ಸೋಕೆ ಇಡಕತ್ತೀನಿ ನೋಡ್ರಿ. ಪಲಾವ್ ಎಲೆ ಒಂದು ಚಕ್ಕೆ ಹಾಕಿ ಕುಕ್ಕರ್ನಾಗ ಬೇಯಿಸೋಕೆ ಇಡಕತ್ತೀನಿ ರೀ. ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ಇದು ಮಾರನೇ ದಿನದ ವಿಡಿಯೋ ಅದ ಫ್ರೆಂಡ್ಸ್. ಇದು ಇವಾಗ ಮಕ್ಕಳಿಗೆ ಟಿಫಿನ್ಗೆ ಕಡಲೆಕಾಳು ಪಲ್ಯ ಮತ್ತು ಕಡಲೆಕಾಳು ಮಸಾಲ ಪಲ್ಯ ಮತ್ತು ಚಪಾತಿ ಹಾಕಕತ್ತೀನಿ ರೀ. ಇವಾಗ ಕುಕ್ಕರ್ನಾಗ ಬೇಯಿಸೋಕೆ ಇಡಕತ್ತೀನಿ ನೋಡ್ರಿ. ಗ್ಯಾಸ್ ಮೇಲೆ ಬೇಯಿಸ್ಬಿಟ್ಟು ಯಾವ ಥರ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ತುಂಬ ಸಖತ್ತಾಗಿ ಆಗಿರುತ್ತೆ. ಮತ್ತೊಂದು ಸಲ ತಿನ್ನಬೇಕು ಅನ್ನಿಸುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ, ಅರ್ಥ ಆಗುತ್ತೆ ನಿಮಗೂ ಕೂಡ. ನೀವು ಕೂಡ ಒಂದು ಸಲ ಮಾಡಿ ನೋಡ್ಕೋಬೋದು ನೋಡಿರಿ. ಸಾಫ್ಟಾಗಿ ಬೆಂದವ್ರಿ. ಈಗ ಅದಕ್ಕೆ ಒಗ್ಗರಣೆ ಕೊಡ್ತೀನಿ. ಈಗ ಮಸಾಲೆ ರುಬ್ಬಕ್ಕೆ ಏನೆಲ್ಲ ತೊಗೊಳ್ತೀನಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ. ಹಾಗೆ ಗೋಧಿ ಹಿಟ್ಟು ನಾದಿಟ್ಟಿದ್ದೀನಿ ರೀ ಚಪಾತಿಗೆ. ಬನ್ನಿ ಫ್ರೆಂಡ್ಸ್, ಇವಾಗ ಮಸಾಲಾಗೆ ಏನೇನು ರೆಡಿ ಮಾಡ್ಕೋಬೇಕಂತ ತೋರಿಸ್ತೀನಿ. ಇವಾಗ ಒಂದು ಈರುಳ್ಳಿ ತೊಗೊಂಡೇನಿ ರೀ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನೆ. ಅದಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ ಮತ್ತು ಕೊತ್ತಂಬರಿ ಅದು ತೊಳೆದು ಹಾಕ್ತೀನಿ ರೀ. ಇವಾಗ ತುಂಬಾ ಸಖತ್ತಾಗಿ ಆಗ್ತದೆ. ನೀವು ಒಂದು ಸಲ ಟ್ರೈ ಮಾಡಿರಿ. ಇನ್ನೊಂದು ಸಲ ಬೇಕು ಅಂತ ಹೇಳ್ತೀನಿ ನೋಡ್ರಿ. ಅಷ್ಟು ಚೆನ್ನಾಗಾಗುತ್ತೆ. ನಾನು ಒಂದು ವಿಡಿಯೋದಾಗ ನೋಡಿದ್ದೆ, ಮಾಡಬೇಕು ಈ ಥರ ಅಂದ್ಕೊಂಡು. ಕಡಲೆಕಾಳನ್ನು ಇದ್ವಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಮಾಡಿದ್ರಾಯ್ತು ಅಂತಂದು ನೋಡಿದೆ. ಅವರು ತೋರಿಸಿದ್ಕೆ ನಂದು ಮಾಡಿದ್ಕೆ ತುಂಬಾ ಸಖತ್ತಾಗ್ಯದ. ಹಾಗೆ ಚಪಾತಿ ರೊಟ್ಟಿಗೆ ಮತ್ತು ಅನ್ನಕ್ಕೂ ನಡೆಯುತ್ತೆ. ಎಲ್ಲದಕ್ಕೂ ನೋಡು ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನಾನು ಅಂದ್ಕೊಂಡಿರಲ್ಲ ಯಾವ ನಾನ್ ವೆಜ್ ಬೇಡ ನೋಡ್ರಿ, ಈ ಥರ ಸಖತ್ತಾಗಿರುತ್ತೆ. ಮಾಡಿ ಇದ್ರೊಳಗೆ ನಾನು ಏನೇನು ಹಾಕ್ತೀನಿ ಮಸಾಲ ಅನ್ನೋದು ತೋರಿಸ್ತೀನಿ. ಪುದೀನ ಕೊತ್ತಂಬರಿ ಹಾಕ್ತಾಯಿದ್ದೀನಿ ತೊಳೆದ್ಬಿಟ್ಟು. ಈಗ ಮತ್ತು ಅದಕ್ಕೆ ಶುಂಠಿ, ಹಸಿಮೆಣ್ಸಿನ್ಕಾಯಿ ಒಂದು 4 ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಏನು ಹಾಕೋದು ಬೇಡ ರೀ. ಅದಕ್ಕೆ ನಾನು ಏನು ಮಾಡ್ತೀನಿ, ಮೊಸರು ಹಾಕ್ತಾಯಿದ್ದೀನಿ ರೀ. ಅದಕ್ಕೂ ಆಗ್ಯದೇನೋ ನನಗಂತೂ ಗೊತ್ತಿಲ್ಲ ರೀ, ಅಷ್ಟು ಟೇಸ್ಟಿಯಾಗಿ ಸಖತ್ತಾಗಿ ಬಂದದ ನೋಡಿರಿ. ನೀವು ಕೂಡ ಮಾಡಿ ನೋಡಿರಿ, ತಿಂದು ಟೇಸ್ಟ್ ನೋಡಿ ಆನಂತರ ನನಗೆ ಕಮೆಂಟ್ಸ್ ಮಾಡಿರಿ ಹೌದು ಅಂತ ಅಂದ್ಬಿಟ್ಟು. ಆ ಥರ ಸಖತ್ತಾಗಿ ಈ ರೆಸಿಪಿ ಇಷ್ಟ ಆಗ್ತದೆ ಅಂದ್ಕೊಂಡೀನಿ ನೋಡಿರಿ. ನನಗಂತೂ ತುಂಬಾ ಇಷ್ಟ ಆಯಿತು. ನನ್ನ ಮನೆಯವ್ರನ್ನೂ ಕೂಡ ಮತ್ತು ಊಟ 2 ಸಲ ಹಾಕ್ಕೊಂಡು ಮಾಡ್ಯಾರಂದ್ರೂ ಕೂಡ ಅವರು ಮತ್ತು ಅದ ಏನು ಅಂತಂದು ಸಾಯಂಕಾಲ ಅದ ಏನಂತ ಕೇಳಿದ್ರಿ. ನನ್ನ ಮನ್ಯಾಗಂತೂ ನನ್ನ ಮಕ್ಕಳಂತೂ ನೋಡಿರಿ ಎಲ್ಲ ಸ್ಕೂಲಿಗೂ ಒಯ್ದಾರೆ ಮತ್ತು ಮನೆಯಲ್ಲಿನೂ ಊಟ ಮಾಡ್ಕೊಂಡಾರ. ಮತ್ತು ಸಂಜೆ ಟೈಮ್ ಸ್ಕೂಲಿಂದ ಬಂದ ನಂತರ ಸ್ವಲ್ಪ ಐತೆ ರೀ, ಒಂದು ಬಟ್ಲದಷ್ಟೇ ಅಷ್ಟೇ ಉಳಿತಿತ್ತು. ಮೂವರು ಕಚ್ಚಾಡಕತ್ತಿದ್ರು ನೋಡಿರಿ ನನ್ನ ಮಕ್ಕಳಂತೂ. ಅಷ್ಟೊಂದು ಇಷ್ಟ ಆಗಿತ್ತು. ಮತ್ತು ಅಮ್ಮನವ್ರಿಗೆ ಒಂದಿಷ್ಟು ಕೊಟ್ಟಿದ್ದೆ ಟೇಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು. ಅವರು ಕೂಡ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದೆಯಾ ಅಂತಂದು ಹೇಳಿದ್ದಾರೆ ರೀ.
ಹಾಗಾಗಿ ಏನೇ ಒಂದು ರೆಸಿಪಿ ಮಾಡಿದರೆ ನಮಗೆ ಈ ಥರ ಹೇಳಿದ್ರೆ ಇನ್ನೊಬ್ಬರು ಹೇಳಿದ್ರೆ ಏನಾಗ್ತದೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ಇವಾಗ ಒಂದು ಬಟ್ಲದಷ್ಟು ಏನು ಮಾಡಕತ್ತೀನಿ ರೀ, ಮೊಸರು ಹಾಕೊಳಕತ್ತೀನಿ ನೋಡಿರಿ. ನೀರೇನು ಹಾಕೋದು ಬೇಡ್ರಿ, ಮೊಸರು ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕಾಗ್ತದೆ ನೋಡಿರಿ. ಇವಾಗ ಹೋಗಿ ರುಬ್ಕೊಂಡು ಬರ್ತೀನಿ ರೀ. ಆಮೇಲೆ ಒಗ್ಗರಣೆ ಕೊಡೋದು ಯಾವ ಥರ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ. ಇವಾಗ ಹೋಗಿ ರುಬ್ಕೊಂಡ್ರಿ ರುಬ್ಕೊಂಡು ಬರ್ತೇನೆ ರೀ. ನೋಡಿ ಫ್ರೆಂಡ್ಸ್, ಈ ಥರ ನೀರು ಹಾಕೋದೇ ಬೇಡ, ಈ ಥರ ರೆಡಿ ಆಯಿತು. ಚೆನ್ನಾಗಿ ರುಬ್ಕೊಂಬಂದೀನಿ. ಇವಾಗ ಯಾವ ಥರ ಒಗ್ಗರಣೆ ಕೊಡ್ತೀನಿ ಅನ್ನೋದು ಕೂಡ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡೀನಿ. ಇಷ್ಟ ಆಗಿದ್ರೆ ಪ್ರತಿಯೊಬ್ಬರು ಕಮೆಂಟ್ಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇವಾಗ ಒಂದು ಕಡಾಯಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡೀನಿ ರೀ. ಈರುಳ್ಳಿ ಕಟ್ ಮಾಡಿರಲಿಲ್ಲ, ಹಾಗಾಗಿ ಈರುಳ್ಳಿ ಕಟ್ ಮಾಡೋಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೀ. ಇವಾಗ ನಾನು ಒಂದು ಈರುಳ್ಳಿ ತೊಗೊಂಡು ಕಟ್ ಮಾಡ್ತಾ ಇದ್ದೀನಿ. ಒಂದು ಈರುಳ್ಳಿ ಆದರೆ ಸಾಕಾಗುತ್ತೆ. ಅದಕ್ಕೆ ನಾನು ಇವಾಗ ಒಂದು ಈರುಳ್ಳಿ ಹಾಕ್ಕೊಂಡೇನಿ ರೀ ಮಸಾಲೆ ರುಬ್ಕೋಕೆ. ಹಂಗಾಗಿ ಇವಾಗ ಒಂದು ಈರುಳ್ಳಿ ತೊಗೊಂಡು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಕಟ್ ಮಾಡಿ ಇಟ್ಕೊಂಡು ಇವಾಗ ಗ್ಯಾಸ್ ಹಚ್ಚಿ ಎಣ್ಣೆ ಬಿಸಿ ಮಾಡಾಕಿಡ್ತೇನೆ ರೀ. ಇವಾಗ ಪಾತ್ರೆ ಬಿಸಿ ಆಗಲಿ. ಬಿಸಿ ಆದ ನಂತರ ನಾವೆಷ್ಟು ಕಾಳು ತೊಗೊಂಡಿರ್ತೀವಿ, ಒಂದು ಬಟ್ಲ 2 ಬಟ್ಲ ಎಷ್ಟು ತೊಗೊಂಡಿರ್ತೀವಿ ಆ ಬಟ್ಲದ ಮೇಲೆ ಹೋಗುತ್ತೆ ಎಣ್ಣೆ ಹಾಕ್ಕೊಳ್ಬೇಕಾಗ್ತದೆ. ಇವಾಗ ಪಾತ್ರೆ ಕಾಯ್ದಿದ್ರಿ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕ್ಕೋಬೇಕ್ರಿ. ಚೆನ್ನಾಗಿ ಎಣ್ಣೆ ಬಿಸಿ ಆಗಬೇಕು, ಇಲ್ಲಾಂದ್ರೆ ಹಸಿ ಸ್ಮೆಲ್ ಬರುತ್ತೆ, ಹಸಿ ವಾಸನೆ ಬರ್ತದೆ ರೀ. ಎಣ್ಣೆ ಚೆನ್ನಾಗಿ ಕಾಯಿಸ್ಬೇಕ್ರಿ. ಎಣ್ಣೆ ಚೆನ್ನಾಗಿ ಕಾಯಿಸಿದ್ರೆ ಅಡುಗೆ ಯಾವುದೇ ಒಂದು ಅಡುಗೆ ಆಗಲಿ ಟೇಸ್ಟ್ ಬರ್ತದೆ. ಸಾಸಿವೆ ಜೀರಿಗೆ ಹಾಕ್ಕೊಂಡೇನಿ ನೋಡಿರಿ. ಇವಾಗ ಚಟಪಟ ಅಂತ ಸಿಡಿಯಕತ್ತಾವ್ರಿ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳಕತ್ತೀನಿ ನೋಡಿರಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತಾನ ಬಿಡ್ಬೇಕ್ರಿ. ಗೋಲ್ಡನ್ ಕಲರ್ ಬರ್ಬೇಕು ನೋಡಿರಿ ಈರುಳ್ಳಿ. ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಮ್ರಿ. ಚೆನ್ನಾಗಿ ಕಲರ್ ಬರಲಿ. ಈರುಳ್ಳಿ ಎಷ್ಟು ಚೆನ್ನಾಗಿ ಕಲರ್ ಬರ್ತದಂದ್ರೆ ಅಡುಗೆ ಅಷ್ಟು ಸಖತ್ತಾಗಿ ಟೇಸ್ಟಾಗಿ ಬರ್ತದೆ ರೀ. ಇವಾಗ ಚೆನ್ನಾಗಿ ಬೇಯಿಸೋಕಿಡಮ್ರಿ. ಇವಾಗ ಗೋಲ್ಡನ್ ಕಲರ್ ಆಗ್ತಾಯಿದೆ. ಈಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಒಂದೇ ಕಡೆ ಅಂತಂದ್ರೆ ಒಂದು ಕಡೆ ಫ್ರೈ ಆಗಿರ್ತಾವ್ರಿ, ಒಂದು ಕಡೆ ಫ್ರೈ ಆಗಿರಲ್ಲ ಈರುಳ್ಳಿ. ಅದಕ್ಕೋಸ್ಕರ ಕೈ ಆಡಿಸ್ತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಇವಾಗ ಮಸಾಲೆ ರುಬ್ಬಿರುವ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಚೆನ್ನಾಗಿ ಮಸಾಲ ಫ್ರೈ ಆಗ್ಬೇಕ್ರಿ. ಹಸಿ ಸ್ಮೆಲ್ ವಾಸನೆ ಹೋಗ್ಬೇಕು ನೋಡಿರಿ. ಬೆಳ್ಳುಳ್ಳಿದು ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಏನಿರ್ತದಲ್ರಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಹಸಿ ವಾಸನೆ ಇರ್ತದಲ್ಲ ಅದೆಲ್ಲ ಹಸಿ ವಾಸನೆ ಹೋಗ್ಬೇಕ್ರಿ. ಗರಂ ಮಸಾಲ, ಧನಿಯಾ, ಒಂದಿಷ್ಟು ಅರಿಶಿಣ, ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಖಾರ ಹಾಕ್ಕೊಳ್ಬೇಕಾಗ್ತದೆ. ಕೆಲವೊಬ್ಬರು ಖಾರ ತಿನ್ನೋರನ್ನ ಇರ್ತಾರೆ ಜಾಸ್ತಿ, ಕೆಲವೊಬ್ಬರು ಕಡಿಮೆ ಖಾರ ತಿನ್ನೋರನ್ನ ಇರ್ತಾರೆ. ಮಕ್ಕಳು ಕೂಡ ಚಿಕ್ಕ ಮಕ್ಕಳು ಕೂಡ ಬೇಕು ಅಂತಾರೆ. ಹಂಗಾಗಿ ನೋಡ್ಕೊಂಡ್ಬಿಟ್ಟು ನಾವು ಖಾರ ಹಾಕ್ಕೊಳ್ಬೇಕಾಗ್ತದೆ. ಆಲ್ರೆಡಿ ಅದ್ರಾಗ ಒಂದು ಸ್ವಲ್ಪ 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಲ್ಲ, ಹಂಗಾಗಿ ಇವಾಗ ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡಮ್ರಿ.
ಅದೆಲ್ಲನೂ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡ್ತದ್ರಿ. ಬಿಟ್ಟ ನಂತರ ಕುದಿಸಿರುವಂಥ ಕಾಳುಗಳು ಹಾಕ್ಕೊಂಡು ಫ್ರೈ ಮಾಡಮ್ರಿ. ಇವಾಗ ಅದನ್ನು ಒಂದು ಸ್ವಲ್ಪ ಮುಚ್ಚಿಟ್ಬಿಡಮ್ರಿ. ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ವಿ ಅಂದ್ರೆ ಏನಾಗ್ತದ್ರಿ, ಎಣ್ಣೆ ಅದೆಲ್ಲ ಮಸಾಲೆ ಕುದ್ಕೊಂಡು ಎಣ್ಣೆ ಬಿಡ್ತದ್ರಿ. ಎಣ್ಣೆ ಬಿಟ್ಟ ನಂತರ ಅವಾಗ ನೋಡ್ಬೇಕ್ರಿ ನಾವು ಎಷ್ಟು ಚೆನ್ನಾಗಿ ಮಸಾಲೆ ಎಣ್ಣೆ ಒಳಗೆ ಫ್ರೈ ಮಾಡಿ ಕುದಿಯಕ್ಕೆ ಬಿಡ್ತೀವಿ ಅಂದ್ರೆ ಅಷ್ಟೊಂದು ಟೇಸ್ಟ್ ಆಗ್ತದೆ ನೋಡ್ರಿ. ಯಾವುದೇ ಒಂದು ಅಡುಗೆ ಆಗಲಿ ಅಷ್ಟು ಟೇಸ್ಟ್ ಕೊಡ್ತದ್ರಿ. ಇವಾಗ ಬೆಂದದ್ರಿ ನೋಡ್ರಿ. ಉಪ್ಪು ಹಾಕಿರಲಿಲ್ಲ, ಅದಕ್ಕೆ ಉಪ್ಪು ಹಾಕೊಳಕತ್ತೀನಿ ರೀ. ನೋಡ್ಕೊಂಡು ಹಾಕೊಳ್ರಿ ಉಪ್ಪು. ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡವ್ರಿ. ಆಲ್ರೆಡಿ ಎಣ್ಣೆನೇ ಬಿಟ್ಟದ ನೋಡ್ರಿ. ಎಲ್ಲ ಮಸಾಲೆ ಕುದ್ದು ಚೆನ್ನಾಗಿ ಬಿಟ್ಟದ್ರಿ. ಅದಕ್ಕೊಂದು ಸ್ವಲ್ಪ ನೀರು ಹಾಕೊಳಕತ್ತೀನಿ ನೋಡ್ರಿ. ಇನ್ನೊಂದು ಸ್ವಲ್ಪ ಅದು ಏನು ಮಸಾಲೆ ಏನು ರುಬ್ಕೊಂಡಿದ್ನಲ್ರಿ, ಅದೇ ಮಿಕ್ಸರ್ ಜಾರಲ್ಲಿರ್ತಕ್ಕಂಥ ನೀರೇ ಹಾಕೊಂಡೇನಿ ರೀ. ಮತ್ತೇನು ನೀರು ಹಾಕೊಂಡಿಲ್ರಿ. ಅದನ್ನೇ ಇನ್ನೊಂದು ಸ್ವಲ್ಪ ತೊಳೆದು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕೊಳ್ರಿ ನೀರು. ನಮ್ಗೆ ತಿಕ್ಕಾಗಿ ಬೇಕಾಗಿತ್ತಂದ್ರೆ ನಾವು ತಿಕ್ಕಾಗಿ ಮಾಡ್ಕೋಬೋದು ರೀ. ಒಂದು ಸ್ವಲ್ಪ ನೀರುಗತ್ಲೆ ಅಂತಂದ್ರೂ ಕೂಡ ನಡೀತದ್ರಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮಸಾಲೆ ಕುದ್ದದ. ನೋಡಿದರೆ ಗೊತ್ತಾಗುತ್ತೆ ಎಷ್ಟೊಂದು ಎಣ್ಣೆ ಬಿಟ್ಟದ ಮಸಾಲೆ ಅಂತ ಅನ್ನೋದು. ನೋಡಿರಿ ಎಣ್ಣೆ ಎಷ್ಟು ಚೆಂದ ಬಿಟ್ಟದ್ರಿ. ಚೆಂದ ಮಸಾಲೆ ಕುದ್ದದ. ಈಗ ಏನು ಕಾಳುಗಳು ಬೆಂದವ ಕಾಳುಗಳು ಅವನ್ನ ಹಾಕೊಳಕತ್ತೀನಿ ನೋಡ್ರಿ. ನಾವು ಎಷ್ಟು ಚೆಂದ ಸಾಫ್ಟಾಗಿ ಕಾಳುಗಳನ್ನು ಕುದಿಸ್ತೀವಿ ಅಂದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡ್ತದೆ. ಅಂದ್ರೆ ಹೊಟ್ಟೆ ಏನೂ ನೋವ್ಸಂಗಿಲ್ಲ. ಒಂದು ಸ್ವಲ್ಪ ಬಿರುಸಿತ್ತಂದ್ರೆ ಏನಾಗುತ್ತೆ, ಹೊಟ್ಟೆ ನೋವು ಬರೋ ಚಾನ್ಸ್ ಇರ್ತದೆ. ನಾವು ಸಾಫ್ಟಾಗಿ ಕುದಿಸಿದ್ದೀವಿ ಅಂದ್ರೆ ಮಕ್ಕಳು ತಿಂತಾರೆ ಮತ್ತು ಮುದುಕರು ಕೂಡ ತಿಂತಾರೆ. ಮೆತ್ತಗೆ ಕುದ್ದಿರ್ತಾವಲ್ಲ, ಹಾಗಾಗಿ ಮುದುಕರಿಗೂ ಕೊಡ್ಬೋದು. ಮನ್ಯಾಗ ಮಕ್ಕಳು ಕೂಡ ತಿಂತಾರೆ ಇಷ್ಟಪಟ್ಟು. ಇವಾಗ ನೋಡ್ರಿ ಅದು ನೀರು ಕೂಡ ಹಾಕೊಂಡ್ಬಿಟ್ರಿ. ಚೆನ್ನಾಗಿ ನಾವು ತೊಳೆದು ಮಾಡಿರ್ತೀವಲ್ರಿ, ತೊಳೆದು ಕುದಿಸೋಕೆ ಇಡ್ತೀವಲ್ಲ, ಅದು ನೀರು ಕೂಡ ಹಾಕೊಂಡ್ರೆ ಮತ್ತೊಂದಿಷ್ಟು ಟೇಸ್ಟ್ ಜಾಸ್ತಿ ಕೊಡ್ತದೆ ನೋಡ್ರಿ. ಇವಾಗ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಟ್ಟಿವಿ ಅಂದ್ರೆ ನೋಡ್ರಿ ಇವಾಗ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ನೋಡ್ರಿ. ಆವಾಗಲೇ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೇನೆ ರೀ, ಅದು ಸ್ಕಿಪ್ ಆಗ್ಯದ. ಇವಾಗ ಲಾಸ್ಟಲ್ಲಿ ಕೂಡ ಹಾಕೊಳ್ತಾ ಇದ್ದೀನಿ ನೋಡ್ರಿ. ನೋಡ್ರಿ ಎಷ್ಟು ಚೆಂದ ಕಾಣಿಸಕತ್ತದ್ರಿ. ನಿಮಗೂ ಕೂಡ ತುಂಬಾ ಇಷ್ಟ ಆಗ್ತದೆ ಅಂದ್ಕೊಂಡೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ. ನೀವು ಒಂದ್ಸಲ ಟ್ರೈ ಮಾಡಿರಿ, ಮನೆಯಲ್ಲಿ ಮಾಡಿ ನೋಡಿರಿ. ಅಷ್ಟೊಂದು ಚೆನ್ನಾಗಿ ಆಗ್ತದೆ ನೋಡ್ರಿ. ಭಾಳ ಮಸ್ತ್ ಆಗ್ತದ್ರಿ. ರೊಟ್ಟಿ ಚಪಾತಿ ಅದ್ರಾಗೂ ತಿನ್ಬೋದು ರೀ. ರೊಟ್ಟಿದಾಗಂತೂ ಖಡಕ್ ರೊಟ್ಟಿ ಇರ್ಬೋದು, ಬಿಸಿ ರೊಟ್ಟಿ ಇರ್ಬೋದು. ಸೂಪರ್ ಅಂದ್ರೆ ಸೂಪರ್ ನೋಡ್ರಿ. ಅಷ್ಟು ಚೆನ್ನಾಗಿ ಆಗ್ಯದ ನೋಡ್ರಿ. ನನಗೂ ಮೊನ್ನೆ ಒಂದು ವಿಡಿಯೋ ನೋಡೀನಿ ಅಂತ ಹೇಳಿನಲ್ರಿ, ಅದು ನೋಡಿದೆ. ಮನ್ಯಾಗ ನಿದ್ದು ಕಾಳು ನಾನು ಕೂಡ ಯಾಕೆ ಮಾಡಬಾರ್ದು ಇದೇ ಥರನೇ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ವಿಡಿಯೋ ನೋಡಿದ್ರಂದ್ರೆ ಗುರುತಾಗುತ್ತೆ ಅದು ವಿಡಿಯೋ. ನೀವು ಕೂಡ ಅದನ್ನ ನೋಡೇ ನಾನು ಇವಾಗ ಕಲ್ತಿರೋದು, ಮಾಡಿರೋದು. ಇವಾಗ ಸರ್ವ್ ಮಾಡಿ ಕೊಡಕತ್ತೀನಿ ನೋಡ್ರಿ. ಚಪಾತಿ ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ಆಗ್ಯದ ಅನ್ನೋದು ಕೂಡ ಗೊತ್ತಾಗುತ್ತೆ. ಈಗ ಊಟಕ್ಕೆ ಕೊಡಕತ್ತೀನಿ ರೀ. ನಮ್ಮ ಮನೆಯವರು ಊಟ ಮಾಡ್ತಾರೆ. ನಾನೊಂದು ಕೆಲಸ ಆದರೆ ಎಲ್ಲ ಬಾಂಡೆಗಳು ಎತ್ತಿಟ್ಟು ಮನೆ ಕ್ಲೀನ್ ಮಾಡ್ಕೋಬೇಕು. ಅಮ್ಮ ತೋಟಕ್ಕೆ ಹೋಗಿದ್ರೆ ಡ್ರ್ಯಾಗನ್ ಫ್ರೂಟ್ ಆಗಿದ್ವು ಅಂತ ತೊಗೊಂಡು ಬಂದಿದ್ರಿ. ನಮ್ಮ ಮನೆಯವ್ರಿಗೆ ಕಟ್ ಮಾಡಿ ಕೊಟ್ಟೇನಿ ರೀ. ನಾನು ಅರ್ಧ ತೊಗೊಂಡಿನಿ ನೋಡ್ರಿ. ಇವಾಗ ತಿನ್ನಾಕ ಅವ್ರಿಗೆ ಅರ್ಧ ಕೊಟ್ಟೇನಿ ರೀ. ಈಗ ನಾನು ಅರ್ಧ ತೊಗೊಂಡು ತಿನ್ನಾಕತ್ತೀನಿ ನೋಡ್ರಿ. ಬನ್ನಿ ಫ್ರೆಂಡ್ಸ್. ನೋಡ್ರಿ ಮಳೆ ಬರ್ತಾ ಇದೆ. ಗಾಳಿ ಮಳೆ, ಎಷ್ಟೊಂದು ಗಾಳಿ ಮಳೆ ಬೀಸಕತ್ತದ ನೋಡ್ರಿ. ನೋಡಿದ್ರೆ ಗೊತ್ತಾಗುತ್ತೆ ಗಿಡಗಳು ಎಷ್ಟೊಂದು ಬೀಸಕತ್ತದ ನೋಡ್ರಿ. ಗಾಳಿ ಮಳೆ ಎರಡೂ ಒಂದೇ ಆಗಿಬಿಟ್ಟದ ನೋಡ್ರಿ. ಡೈಲಿ ಇದೇ ಥರ ಮಳೆ ಬರಕತ್ತದ ನೋಡಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ.